ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಗ್ರಹರಾಜ ಹೇ ವಿದ್ಯೆ ಹೇ ಶಿವಪ್ರಿಯ ಹಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶಾಂತಿ ಶನೈಶ್ಚರಾಯ ನಮಃ. ಕಾತಾ ಹೇ ವಿದ್ಯೆ ಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಯಾವ ರೀತಿಯಾಗಿ ಅವರಿಗೆ ಫಲಾನುಫಲಗಳು ಇರ್ತವೆ, ಯಾವ ದಿನ ಹುಟ್ಟಿದ್ರೆ ಯಾವ ರೀತಿ ಫಲಾನುಫಲಗಳು ಇರ್ತವೆ, ಗ್ರಹಗತಿಗಳ ಒಂದು ಆಧಾರದ ಮೇಲೆ ಯಾವ ರೀತಿಯಾಗಿ ಅವ್ರಿಗೆ ಒಂದು ಗ್ರಹಗಳ ಒಂದು ಪ್ರವೃತ್ತಿ ಅವ್ರಿಗೆ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ರಥಮವಾಗಿ ನಾವು ನೋಡ್ತಾ ಹೋದರೆ 1, 10 ಮತ್ತು 19 1ನೇ ತಾರೀಕು ಯಾರು ಹುಟ್ಟಿರ್ತಾರೆ, 10ನೇ ತಾರೀಕು ಯಾರು ಹುಟ್ಟಿರ್ತಾರೆ ಮತ್ತು 19ನೇ ತಾರೀಕು ಯಾರು ಹುಟ್ಟಿರ್ತಾರೆ, ಇವ್ರಿಗೆ ಸೂರ್ಯ ಅಧಿಪತಿಯಾಗಿರ್ತಾನೆ. ವಿಶೇಷವಾಗಿ 1ನೇ ತಾರೀಕಿನಲ್ಲಿ ಹುಟ್ಟಿದವ್ರಿಗೆ ಕೃತಿಕಾ ಒಂದು ನಕ್ಷತ್ರದ ವೃಷಭ ರಾಶಿ ಅಥವಾ ಮೇಷರಾಶಿಯಾಗಿ ಅವ್ರಿಗೆ ಉತ್ತಮವಾದಂಥ ಲಾಭಗಳು ಬರ್ತವೆ. ಮತ್ತು 10ನೇ ಒಂದು ತಾರೀಕಿನೊಂದು ಯಾರು ಹುಟ್ಟಿರ್ತಾರೆ ಅಂಥವ್ರಿಗೆ ವಿಶೇಷವಾಗಿ ಉತ್ತರ ಪಾಲ್ಗುಣಿ ನಕ್ಷತ್ರದ ಸಿಂಹ ರಾಶಿಯ ಒಂದು ಬೆಳವಣಿಗೆಗಳು ಅವ್ರಿಗೆ ಸಿಗ್ತಾ ಹೋಗ್ತವೆ. ಅದೇ 19ನೇ ತಾರೀಕಿನಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಧನುರ್ರಾಶಿ ಅಂದರೆ ಉತ್ತರಾಷಾಢ ನಕ್ಷತ್ರದ ಧನುರ್ರಾಶಿಯ ಒಂದು ಫಲಾನುಫಲಗಳು ಸಿಗ್ತಾ ಹೋಗ್ತವೆ. 1 ಮತ್ತು 10 ಮತ್ತು 19 ಈ 3 ಡೇಟಲ್ಲಿ ಯಾರು ಹುಟ್ಟಿರ್ತಾರೆ, ಈ ಒಂದು 3 ದಿನಾಂಕದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ರವಿಯ ಒಂದು ಅಧಿಪತಿಯಾಗಿರ್ತಾನೆ. ಅವ್ರಿಗೆ ರವಿ ಉತ್ತಮ ಸ್ಥಾನದಲ್ಲಿರ್ತಾನೆ. ಅವ್ರಿಗೆ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ತುಂಬಾ ಲಾಭವಾಗಿರುತ್ತೆ. ಆಡಳಿತಾತ್ಮಕವಾದಂತಹ ಒಂದು ಲಾಭವನ್ನು ಅವರು ಪಡ್ಕೊಂಡಿರ್ತಾರೆ. ಮತ್ತು ವಿಶೇಷವಾಗಿ ಅವರ ಒಂದು ಜೀವನದಲ್ಲಿ ಲಾಭದಾಯಕವಾದಂಥ ಘಟಕಗಳನ್ನು ಅವರು ಅನುಭವಿಸ್ತಾ ಹೋಗ್ತಾರೆ. ನಂಬರ್ 1 ಅಂತ ಹೇಳಿದ್ರೆ ನಾವು ವಿಶೇಷವಾಗಿ ನಾವು ನೋಡೋ 1 ಅನ್ನುವಂಥ ಸಂಖ್ಯೆ ಉತ್ತಮವಾದಂಥ ಬೆಳವಣಿಗೆಯಲ್ಲಿ ಕಂಡು ಬರುತ್ತೆ. ಅವ್ರಿಗೆ ರವಿಯ ಒಂದು ಪ್ರಭಾವವನ್ನು ಅವರು ಹೊಂದಿರ್ತಾರೆ. ಮತ್ತು ಉತ್ತಮವಾದಂಥ ಆಳ್ವಿಕೆಯ ಒಂದು ಚಾತುರ್ಯತೆಯನ್ನು ಅವರು ಹೊಂದಿರ್ತಾರೆ. ಮತ್ತು 10 ಮತ್ತು 19ನ ಒಂದು ಯಾರು ಹುಟ್ಟಿರ್ತಾರೆ ಅವರು ಪ್ರಶಂಸಿಗಳಾಗಿರ್ತಾರೆ, ಬೆಳವಣಿಗೆಯನ್ನು ಹೊಂದಿರ್ತಾರೆ. ಮತ್ತು ವಿಶೇಷವಾಗಿ ಅವರು ಯಾರಿಗೂ ಸಹಿತ ಹೆದರೋದಿಲ್ಲ. ಅವರ ಪ್ರಭಾವವನ್ನು ನೇರವಾಗಿ ಅವರು ಬೀರ್ತಾ ಇರ್ತಾರೆ ಅಂತಲೂ ಹೇಳ್ಬೋದು. ನನ್ನ ಪ್ರೀತಿಯ ವೀಕ್ಷಕರೇ, 1ನೇ ತಾರೀಕು 10ನೇ ತಾರೀಕು ಮತ್ತು 19ನೇ ತಾರೀಕರು ಹುಟ್ಟಿರೋರು ಜಾಗೃತಿಯಾಗಿರಬೇಕಾಗಿರೋದು ಅಂತಂದರೆ ಶನಿಯ ಪ್ರಭಾವದಿಂದ ಅವರು ತುಂಬಾ ಒಂದು ಜಾಗೃತಿಯಾಗಿರಬೇಕಾಗುತ್ತೆ. ಮತ್ತು ಈ ಒಂದು ತಾರೀಕಿನಲ್ಲಿ ಯಾರು ಹುಟ್ಟಿರ್ತಾರೆ, ಎಕ್ಸಾಂಪಲ್ ಆಗಿ ನಾವು ನೋಡಿದ್ರೆ 1ನೇ ತಾರೀಕು ನಮ್ಮ ಮಹಾರಾಣಿಯಾದಂಥ ಪ್ರತಾಪ್ ಅವರು ಹುಟ್ಟಿರ್ತಾರೆ. ಮತ್ತು ವಿಶೇಷ ಅಲೆಕ್ಸಾಂಡರು ಸಹಿತ ಹುಟ್ಟಿದ್ದು ಸಹಿತ ಜುಲೈ 1ನೇ ತಾರೀಕು ಅವರು ಹುಟ್ಟಿರ್ತಾರೆ. ಅಂಥ ಒಂದು ಪ್ರಭಾವಶಾಲಿಗಳಾಗಿರ್ತಾರೆ. ಮತ್ತು ಪ್ರಖ್ಯಾತ ಜ್ಯೋತಿಷಿಗಳು ಸಹಿತ ಕೀರೋ ಅನ್ನುವಂಥ ಪ್ರಖ್ಯಾತ ಜ್ಯೋತಿಷಿಯು ಸಹಿತ 1ನೇ ಒಂದು ನವಂಬರ್ನ ಒಂದು ತಾರೀಕಿನಲ್ಲಿ ಅವರು ಹುಟ್ಟಿರ್ತಾರೆ. ನವಂಬರ್ 1ನೇ ತಾರೀಕು ಅವರು ಹುಟ್ಟಿರ್ತಾರೆ. ಮತ್ತು ಈ ಥರ ಒಂದು ಲಾಭದಾಯಕವಾದಂಥ ಬೆಳವಣಿಗೆ ಮತ್ತು ವಿಶೇಷವಾಗಿ ಸ್ವಾಮಿ ದಯಾನಂದ ಸರಸ್ವತಿಯವರು ಸಹಿತ 19ನೇ ಒಂದು ಜುಲೈ ಇಂಥ ಒಂದು ಪ್ರಶಂಸೆದಾಯಕವಾದಂತಹ ಬೆಳವಣಿಗೆಯನ್ನು ಅವರು ತೆಗೆದುಕೊಳ್ಳೋದು ಅತಿ ಉತ್ತಮರಾಗಿರ್ತಾರೆ. ಮತ್ತು ಲಾಲಾ ಲಜಪತ್ ರಾವ್ ಸಹಿತ ಅವರು ಹುಟ್ಟಿರೋದು ಸಹಿತ 1ನೇ ಒಂದು ತಾರೀಕಿನಲ್ಲೇ. ಮತ್ತು ವಿಶೇಷವಾಗಿ ನಾವು ನೋಡೋದು ಇಂದಿರಾ ಗಾಂಧಿಯವರು ಸಹಿತ 19 ಅವರು ಹಿಂಗೆ ಲೀಡರ್ ಆಗಿದ್ದು. ಆ ರೀತಿ ಆ ನಂಬರ್ ಅನ್ನೋದೇ ಒಂಥರ ಒಂದು ದೈವಿಕವಾಗಿ ಬಂದ್ಬಿಟ್ಟಿರ್ತ. ಅವ್ರಿಗೆ ಏನೇ ಒಂದು ಮಾಡಲಿಕ್ಕೂ ಅವ್ರ ಕಾರ್ಯಗಳು, ಒಂದು ಬೆಳವಣಿಗೆಗಳು, ಒಂದು ಧೈರ್ಯ, ಸಾಮರ್ಥ್ಯ, ಸೌಹಾರ್ದತೆ, ಹೀಗೆ ಒಂದು ಪ್ರಕಾಶಮಾನವಾಗಿ ಸೂರ್ಯ ಹೇಗೆ ಬೆಳೀತಾ ಹೋಗ್ತಾನೆ ಹಾಗೆ 1, 10, 19ನೇ ತಾರೀಕಲ್ಲಿ ಹುಟ್ಟಿರೋರು ಹೆಚ್ಚು ಪ್ರಭಾವಶಾಲಿಯಾಗಿರ್ತಾರೆ. ಅದು ರವಿಗೆ ತುಂಬಾ ಒಂದು ಸಾಧ್ವಿಕರಾಗಿರ್ತಾರೆ. ಇದು ಒಂದು ರವಿಯ ಸಂಖ್ಯೆ ಅಂತಲೂ ಹೇಳ್ಬೋದು ನಾವು. 1, 10 ಮತ್ತು 19ನೇ ಸಂಖ್ಯೆನ ನಾವು ರವಿಯ ಸಂಖ್ಯೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ಇವ್ರಿಗೆ ಶತ್ರು ನಂಬರ್ ಯಾವುದಪ್ಪ ಅಂದರೆ 2, 4, 6, 8 ಈ ಒಂದು 2, 4, 6 ಮತ್ತು 8 ನಂಬರ್ ಏನಿರುತ್ತೆ ಇವ್ರಿಗೆ ಶತ್ರು. ಇಂತಹ ದಿನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಇವರು 1, 10, 19ನೇ ತಾರೀಕಲ್ಲಿ ಅವರು ಉತ್ತಮವಾದಂಥ ಒಂದು ವಾಹನ ಖರೀದಿ ಆಗಿರ್ಬೋದು, ಒಳ್ಳೆ ಪ್ರಯಾಣ ಆಗಿರ್ಬೋದು, ಈ ಥರ ಕೆಲಸಗಳನ್ನು ಮಾಡ್ತೋದ್ರಿಂದ ಅತಿ ಹೆಚ್ಚು ಲಾಭಗಳು ಬರುತ್ತೆ. ಮತ್ತು ಇನ್ನೊಂದು 19ನೇ ನಂಬರಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಅತಿ ಹೆಚ್ಚು ಒಂದು ಕಷ್ಟಗಳು, ಒಂದು ಕಷ್ಟ ಬಿಟ್ಟರೆ ಮತ್ತೊಂದು ಕಷ್ಟಗಳು ಬರ್ತಾ ಹೋಗ್ತಾ ಇರುತ್ತೆ. ಬಟ್ ಅವರದನ್ನು ಅದೇ ರೀತಿಯಲ್ಲಿ ಅವರದನ್ನು ತಳ್ತಾ ಬರ್ತಾ ಇರ್ತಾರೆ. ಆ ಕಷ್ಟಕ್ಕೆ ತಕ್ಕಂಥ ಫಲವನ್ನು ಸಹಿತ ಅವ್ರು ತೆಗೆದುಕೊಂಡು ಬರ್ತಾ ಇರ್ತಾರೆ ಅಂತಲೂ ಹೇಳ್ಬೋದು. ಮತ್ತು ವಿಶೇಷವಾಗಿ ಇವರಿಗೆ ಮಿತ್ರ ಸಂಖ್ಯೆ ಯಾವುದಪ್ಪ ಆಗಿರುತ್ತೆ ಅಂದರೆ 1, 3, 5,
7 ಮತ್ತು 9 ಇವ್ರಿಗೆ ಮಿತ್ರ ಸಂಖ್ಯೆಗಳಾಗಂದರೆ ಬೆಸ ಸಂಖ್ಯೆಗಳು ಇವ್ರಿಗೆ ಮಿತ್ರ ಸಂಖ್ಯೆಗಳಾಗಿರ್ತವೆ, ಸಮ ಸಂಖ್ಯೆಗಳು ಇವ್ರಿಗೆ ಶತ್ರು ಸಂಖ್ಯೆಗಳಾಗಿರ್ತವೆ. ಅಂತಹ ದಿನದಲ್ಲಿ ಯಾವುದೇ ರೀತಿಯವರು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಶತ್ರು ಗ್ರಹಗಳಿದ್ದಾಗ, ಮಿತ್ರಗಳಿದ್ದಾಗ ಅದನ್ನು ಮಾಡಿದ್ರೆ ತುಂಬಾ ಒಂದು ಲಾಭದಾಯಕವಾಗಿರುತ್ತೆ. ಮತ್ತು ಇವ್ರಿಗೆ ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ಅತಿ ಹೆಚ್ಚು ಸ್ವಲ್ಪ ರೋಗಗಳಂದರೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರುವಂಥದ್ದಾಗಿರ್ಬೋದು 1, 10, 19ನೇ ತಾರೀಕಲ್ಲಿ ಹುಟ್ಟಿರೋರಿಗೆ. ಮತ್ತು ಸ್ವಲ್ಪ ಕಣ್ಣಿನ ಬಾಧೆಗಳಾಗಿರ್ಬೋದು, ಮತ್ತು ರಕ್ತದ ಒತ್ತಡಗಳಾಗಿರ್ಬೋದು, ಮತ್ತು ಹೃದಯದ ಒಂದು ನರವೈಫಲ್ಯಗಳಾಗಿ ಈ ಥರ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಅವರು ಸ್ವಲ್ಪ ತುಂಬಾ ಜಾಗೃತಿಯಾಗಿರಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಒಂದು ಆಡಳಿತಾತ್ಮಕವಾದಂತಹ ಸಕ್ರಿಯತೆಯನ್ನು ಸಹಿತ ಇವರು ಹೊಂದಿರ್ತಾರೆ. ಮತ್ತು 1 ಮತ್ತು 19 ಮತ್ತು 10 ಈ ಸಂಖ್ಯೆಗಳೇನಿದ್ದಾವೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುವಂಥ ಸಂಖ್ಯೆಗಳಾಗಿರ್ತವೆ. ಇದೇ ರೀತಿ ಇನ್ನು ತಮಗೆ ಹೆಚ್ಚಿನ ಒಂದು ವಿಚಾರಗಳು ಬೇಕಂದರೆ ತಮ್ಮ ನುರಿತ ಜ್ಯೋತಿಷ್ಯರಲ್ಲಿ ಹೋಗಿ ತಮ್ಮ ಸಲಹೆಗಳನ್ನು, ತಮ್ಮ ಒಂದು ಪ್ರಶ್ನೆಗಳನ್ನು ಅವ್ರಿಗೆ ಕೇಳಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಅತಿ ಹೆಚ್ಚು ಹೇಗೆ ಅಭಿವೃದ್ಧಿ ಆಗಬೇಕು, ಇನ್ನು ಯಾವ ರೀತಿಯಾಗಿ ನಾವು ಯೋಚನೆಯನ್ನು ಮಾಡಬೇಕು, ಇನ್ನು ಕೆಲವೊಂದು ನಿಗೂಢವಾದಂತಹ ಗುಪ್ತವಾದಂತಹ ವಿಚಾರಗಳನ್ನು ಸಹಿತ ತಾವು ತಿಳ್ಕೊಂಡು ಜಾಗೃತಿಯಾಗಿ ತಾವು ಕೈಯನ್ನು ಹಾಕಿದ್ರೆ ಅತಿ ಹೆಚ್ಚು ಲಾಭವನ್ನು ಸಹಿತ ತಾವಿಲ್ಲಿ ಪಡಿಬೋದಾಗುತ್ತೆ. ವಿಶೇಷವಾಗಿ 1, 10, 19 ಈ 3 ಸಂಖ್ಯೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುವಂಥ ಸಂಖ್ಯೆ ಆಗಿರುತ್ತೆ. ಆ ದಿನಾಂಕದಲ್ಲಿ ಹುಟ್ಟಿರೋರು ರವಿಗೆ ತುಂಬ ಹತ್ತಿರ ಆಗಿರ್ತಾರೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ಜ್ಯೋತಿಷ್ಯ ಫಲದ ಯಾರು ಈ ತಾರೀಕಲ್ಲಿ ಹುಟ್ಟಿರ್ತಾರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಹುಟ್ಟಿರ್ತಾರೆ ಅವರು ಅತಿ ಹೆಚ್ಚು ಜಾಗೃತಿಯಾಗಿರುವಂತಹ ಒಂದು ವಿಶೇಷವಾದಂಥ ಸಂಚಿಕೆ ಆಗಿತ್ತು ಅಂತ ಹೇಳ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.